ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಮ್ಯಾಮ್ ನನಗೆ ಮೋಕ್ಷಿತಾ ಅಂದರೆ ತುಂಬ ಇಷ್ಟ. ಇಬ್ಬರಿಗೂ ಮೋಕ್ಷಿತಾನೇ ಫೇವ್ರೇಟಾ? ಹೌದು ಯಾಕಂದರೆ ಅವ್ಳ ವ್ಯಕ್ತಿತ್ವ ಚೆನ್ನಾಗಿದೆ. ಅವಳ ವ್ಯಕ್ತಿತ್ವ ಅನ್ನೋದು ಅವಳೆಲ್ಲೂ ಕಳ್ಕೊಂಡಿಲ್ಲ. ಅವಳು ಏನು ಮಾತಾಡ್ತಾಳೋ ಆ ಮಾತು ಮೇಲೆ ಅವಳು ಸ್ಟ್ಯಾಂಡ್ ನಿಂತ್ಕೊಂತಾಳೆ. ಅವಳು ಸ್ಟ್ಯಾಂಡ್ ತಗೊಂಡಿರೋ ಕಾರಣಕ್ಕೋಸ್ಕರ ಅವಳ ವ್ಯಕ್ತಿತ್ವ ತುಂಬ ಚೆನ್ನಾಗಿ ತೋರಿಸ್ತಾರೆ ಅದರಲ್ಲಿ. ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವ ಶೋ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದೇ ಗೇಮ್ ಅಂತ ಬಂದಾಗ ಅವರು ಅಷ್ಟು ಪರ್ಫಾರ್ಮೆನ್ಸ್ ಇತ್ತು ಅನ್ಸುತ್ತಾ ನಿಮಗೆ? ಮ್ಯಾಮ್ ಈ ಸರಿ ಅವಳಿಗೆ ಸಿಕ್ಕಿರೋ ಚಾನ್ಸಸ್ ಎಲ್ಲ ಗೇಮ್ ಯಾವ್ಯಾವ ಚಾನ್ಸಸ್ ಸಿಕ್ಕಿದೆಯೋ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಅವರು ಪ್ರೂವ್ ಮಾಡ್ಕೊತ ಹೋಗಿದ್ದಾರೆ. ಓಕೆ, ಈ ಸಲ ಓಕೆ. ಆದರೆ ಹಿಂದೆ ಮ್ಯಾಮ್ ಅವ್ಳಿಗೆ ಚಾನ್ಸ್ ಸಿಕ್ಕಿರೋ ಕಡೆ ಎಲ್ಲನೂ ಅವಳು ಗೇಮ್ ಚೆನ್ನಾಗೇ ಆಡಿದ್ದಾಳೆ. ಓಕೆ ಓಕೆ. ಇವಾಗ ವಿನ್ನರ್ ಅವರೇ ಆಗಬೇಕಾ? ವಿನ್ನರ್ ಅವರೇ ಆಗಬೇಕು ಅಂತ. ರನ್ನರ್ ಅಪ್ ಯಾರು ಆಗ್ಬೇಕು ಅನ್ಸುತ್ತೆ ನಿಮಗೆ? ರನ್ನರ್ ಅಪ್ಪು ಹನುಮಂತ ಆದರೆ ಚೆನ್ನಾಗಿರುತ್ತೆ. ಓಕೆ, ಅವರನ್ನು ಹೊರತುಪಡಿಸಿ ಮತ್ತೆ ಯಾರು ನಿಮ್ಗೆ ತುಂಬ ಇಷ್ಟ ಆಗಿರೋದು? ನನಗೆ ತ್ರಿವಿಕ್ರಮ್ ಇಷ್ಟ ಮತ್ತು ಮೋಕ್ಷಿತಾನೂ ಇಷ್ಟ. ಓಕೆ, ತ್ರಿವಿಕ್ರಮ್ ಭವ್ಯ ಏನು ಅನ್ಸುತ್ತೆ ನಿಮಗೆ? ಫ್ರೆಂಡ್ಶಿಪ್ ಅನ್ಸುತ್ತಾ? ನನಗೆ ಭವ್ಯ ಸ್ವಲ್ಪ ಓವರ್ ಆಗಿ ಮಾತಾಡ್ತಾರೆ. ಏನು ಅಂದ್ರೆ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ಬೇಕಂತ ಗೊತ್ತಾಗಲ್ಲ. ತುಂಬಾ ಓಪನ್ ಅಪ್ ಆಗಿ ಅಂದ್ರೆ ತುಂಬಾ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಒಂದೊಂದು ಟೈಮಲ್ಲಿ. ನಾನೇ ಮೇಲು, ನನ್ ಬಿಟ್ರೆ ಇನ್ ಯಾರು ಇಲ್ಲ ಅಂತೇಳಿ ಅವ್ರು ಅವತ್ತು ಮಂಜಣ್ಣಂಗ್ ಬೈದ್ರು. ಆದ್ರೆ ಅವರೇ ಅದ್ರಲ್ಲಿ ತುಂಬಾ ತಪ್ಪಾಗೆ ಮಾತಾಡ್ತಾ ಹೋಗ್ತಾರೆ. ನಿನ್ನೆ ಕೂಡ ನೋಡಿರ್ಬೋದು ಶೋ, ಎಷ್ಟು ವರ್ಸ್ಟ್ ಆಗಿ ಮಾತಾಡ್ತಾ ಹೋಗ್ತಾರೆ ಅವರು. ಅಂದ್ರೆ ಗೇಮು ಅಂತ ಬಂದಾಗ ಹೇಗೆ ಅನ್ಸುತ್ತೆ? ಗೇಮು ಅಂತಂದ್ರೆ ಅವ್ರು ಆಡ್ತಾರೆ, ಇಲ್ಲ ಅಂತಲ್ಲ. ಅದ್ರಲ್ಲಿ ವ್ಯಕ್ತಿತ್ವ ಅಂತ ಏನಾನ ಬಂದಾಗ ಅಥವಾ ಬೇರೆಯವ್ರಿಗೆ ಮಾತಾಡ್ಬೇಕು ಅಂದ್ರೆ ಎಲ್ಲಿ ಮರ್ಯಾದೆ ಕೊಡ್ಬೇಕು, ಹೆಂಗ್ ಮರ್ಯಾದೆ ತಗೋಬೇಕು ಅನ್ನೋ ಒಂದು ಸ್ವಲ್ಪನೂ ಅವ್ರಿಗೆ ಸೆನ್ಸ್ ಇಲ್ಲ ಅಂತಾನೆ ಅನ್ಸುತ್ತೆ ನನಗೆ. ಅದೆಲ್ಲ ಇಷ್ಟ ಆಗಲ್ಲ ನಿಮಗೆ? ಅದೆಲ್ಲ ಇಷ್ಟ ಆಗೋದಿಲ್ಲ. ಒಂಚೂರು ರೆಸ್ಪೆಕ್ಟ್ ಕೊಡಲ್ಲ ಅನ್ಸುತ್ತೆ. ಹೌದು, ರೆಸ್ಪೆಕ್ಟ್ ಕೊಡೋದಿಲ್ಲ. ಆಮೇಲೆ ರಜತ್ ಬಗ್ಗೆ ಏನ್ ಹೇಳ್ತೀರಾ? ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಅವ್ರು ಸ್ಪಾರ್ಕ್ ಆಗೇ ಆದ್ರು. ಆದ್ರೆ ನೆಕ್ಸ್ಟ್ ಅವ್ರು ಏನ್ ಇವಾಗ ಗ್ರೂಪಿಸಮ್ ಅಂತೇಳಿ ಗ್ರೂಪ್ ಅಲ್ಲೇ ಇಟ್ಕೊಂಡು ಅವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ತುಂಬಾ ಅವರು ಕೂಡ ನಾನೇ ಮೇಲು ಅಥವಾ ಅವ್ರು ತಪ್ಪು ಹೇಳಿದ್ರೆ ಅವ್ರೆಲ್ಲೂ ತಿತ್ಕೊಳ್ಳೋದಿಲ್ಲ. ಬೇರೆಯವ್ರಿಗೆ ಮಾತ್ರ ತಪ್ಪನ್ನ ಯಾವಾಗ್ಲೂ ಸೂಚಿಸ್ತಾನೆ ಹೋಗ್ತಾ ಇದಾರೆ. ಇವಾಗ ಗ್ರೂಪಿಸಮ್ ಮಾಡ್ತಿದ್ದಾರೆ ಅನ್ಸುತ್ತಾ ನಿಮಗೆ? ಹೌದು, ಯಾರ ಜೊತೆ ಎಲ್ಲ? ತ್ರಿವಿಕ್ರಮು, ಭವ್ಯ, ರಜತ್ 3 ಜನ ಸೇರಿ ಗ್ರೂಪಿಸಮ್ ಮಾಡ್ತಿದ್ದಾರೆ. ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತೆ? ಮಂಜಣ್ಣ ಟಾರ್ಗೆಟ್ ಮಾಡ್ತಿದ್ದಾರೆ. ರಜತ್ ನಿಮಗೆ ಫೇವ್ರೇಟ್? ಇಲ್ಲ, ಮಂಜಣ್ಣ ಟಾಪ್ 3. ಮಂಜಣ್ಣ ಬರ್ಬೇಕಾ? ಅವ್ರು ತುಂಬಾ ಇಷ್ಟನಾ? ಅವ್ರು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಮ್ಯಾಮ್. ಅವ್ರು ಎಲ್ಲೇ ಆಗಿರ್ಲಿ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಲಿ ಅಥವಾ ಅವ್ರು ಹೇಳುವಂತ ಪದಗಳಿಗೆ ಅವ್ರ ಮೌಲ್ಯ ಉಳಿಸ್ಕೊಂಡೇ ಬಂದಿದ್ದಾರೆ ಎಲ್ಲ ಕಡೆನೂ. ಗೌತಮಿ ಮತ್ತೆ ಮಂಜು ಅವ್ರ ಬಗ್ಗೆ ಹೇಳ್ತೀರಾ? ಮ್ಯಾಮ್ ಅವ್ರ ಫ್ರೆಂಡ್ಶಿಪ್ ವೆರಿ ಪ್ಯೂರ್ ಆಗಿತ್ತು ಅಂತ ನಾ ಹೇಳ್ತೀನಿ. ಅವರಿಂದಾಗಿ ಇವರು ಸ್ವಲ್ಪ ಆಟನೆಲ್ಲ ಕಳ್ಕೊಂಡ್ರು ಅಂತ ಫೀಲ್ ಆಗಿಲ್ವಾ ನಿಮಗೆ? ಮ್ಯಾಮ್ ಆಟ ಕಳ್ಕೊಂಡ್ರು ನಿಜ, ಆದ್ರೆ ಅವ್ರ ಫ್ರೆಂಡ್ಶಿಪ್ಗೆ ಟ್ರೂ ಆಗಿದ್ರು. ಅಲ್ಲಿ ಎಲ್ಲಿ ಕೂಡ ಆಟ ಕಳ್ಕೊಂಡ್ರು ಅಂತಂದ್ರೆ ಎಲ್ಲ ಟೈಮು ಆಟ ನಮ್ದು ಆಗಲ್ವಲ್ಲ, ಅಲ್ಲಿ ಲಕ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವಾಗ ಧನರಾಜ್ ವಿಷಯ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಮೋಸ ಆಯ್ತು ಅಂತ ಅನ್ಸಲ್ವಾ? ಧನರಾಜ್ ಮೇ ಬಿ ಅದೊಂದು ಮಿಸ್ಟೇಕ್ ಮಾಡದೆ ಹೋಗಿದ್ದಾಗ ಅದು ಅವ್ರು ಗೊತ್ತು ಮಾಡಿದ್ರು ಗೊತ್ತಿಲ್ದಿರೋ ಮಾಡಿದ್ರು ಪಾಪ ಗೊತ್ತಿಲ್ಲ. ಬಟ್ ಒಪ್ಕೊಂಡಿದ್ರಲ್ಲ, ಒಪ್ಕೊಂಡ್ರು. ಬಟ್ ಅದೇ ಜನದ ಮೇಲೆ ನಿರ್ಧಾರ ಆಗಿರುತ್ತೆ. ಇವಾಗ ಜನರು ವೋಟಿಂಗ್ ಮೇಲೆ ಅವರು ಎಲಿಮಿನೇಟ್ ಆದ್ರು ಅಂತೀರಾ? ಅದು ಹೇಳಕ್ಕಾಗಲ್ಲ. ಅಲ್ಲಿ ಒಂದೊಂದ್ಸರಿ ಗಿಮಿಕ್ ಆದ್ರೂ ಆಗುತ್ತೆ. ಓಕೆ, ಈಗ ಫೈನಲ್ ಆಗಿ ಮೋಕ್ಷಿತ ವಿನ್ ಆಗ್ಬೇಕು. ಹೌದು, ಮೋಕ್ಷಿತ ವಿನ್ ಆಗ್ಬೇಕಾ? ಓಕೆ, ಭವ್ಯನ್ ಮನೆ ಕಳಿಸ್ಬೇಕಾಗಿತ್ತು. ಹೌದು ನಿಜ, ಭವ್ಯ ಕಳಿಸ್ಬೇಕಿತ್ತ? ಏನಕ್ಕೆ? ಅವ್ರು ಅವಾಗ್ಲೇ ಹೋದ್ರು ಮ್ಯಾಮ್. ಅಲ್ಲಿ ತುಂಬಾ ಸಪೋರ್ಟ್ ಹೋಗಿದ್ರೆ ಆಗ್ತಾ ಇತ್ತು. ಧನರಾಜ್ ಉಳಿಬೇಕಿತ್ತು. ಹೌದು, ಭವ್ಯ ಹೋಗ್ಬೇಕಿತ್ತ? ಅಂದ್ರೆ ಒಂದೇ ರೀಸನ್, ಅವ್ರು ರೆಸ್ಪೆಕ್ಟ್ ಕೊಡಲ್ಲ. ಅಂದ್ರೆ ಆಟ ಆಡ್ತಾರೆ ಅಷ್ಟೇ, ಬಟ್ ಬೇರೆಯವ್ರಿಗೆ ಯಾರಿಗೂ ಮರ್ಯಾದೆ ಕೊಟ್ಟೆ ಮಾತಾಡಲ್ಲ. ಅವರು ದೊಡ್ಡವರಾಗಿ ನೀವು ತಿತ್ಕೊಳ್ಳಿ ಅಂತಾರೆ, ಚಿಕ್ಕವರಾಗಿ ಇವರು ಕಲಿಬೇಕಲ್ಲ ಫಸ್ಟ್. ಮತ್ತೆ ಮಾತಿನ ಮೇಲೆ ಹಿಡ್ತಾ ಇಲ್ಲ ಅವ್ರಿಗೆ, ತುಂಬಾ ಮಾತಿನ ಮೇಲೆ ಹಿಡ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ನಿಮಗೆ ಇಷ್ಟ ಇಲ್ಲ ಇಬ್ಬರಿಗೂ ಅವ್ರು ಅಂದ್ರೆ? ಇಷ್ಟ ಇಲ್ಲ ಅಂತಲ್ಲ, ಏನಿಲ್ಲ. ಅವ್ರು ಕರೆಕ್ಟ್ ಆಗಿದ್ದು ಅವ್ರನ್ನೂ ಇಷ್ಟಪಡ್ತಾ ಇದ್ದಾರೆ. ಓಕೆ ಓಕೆ, ಅದೊಂದು ಮೈನಸ್ ಆಯ್ತು ಅಂತನಾ? ಹೌದು. ಬಿಗ್ ಬಾಸ್ ಮನೆಯಲ್ಲಿ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಅಂತ? ಹನುಮಂತ ವಿನ್ ಆಗ್ಬೇಕು. ಏನಕ್ಕೆ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಅಂದ್ರೆ ನಮ್ಮೂರ್ ಸೈಡ್ ಅವರು, ಉತ್ತರ ಕನ್ನಡ ಸೈಡ್ ಅವರ, ನಾವು ಬೆಳಗಾವಿದವರು. ನಾವಿರೋದು ಬೆಂಗಳೂರು, ಅದಕ್ಕೆ ಉತ್ತರ ಕರ್ನಾಟಕದ ಅವ್ರು ವಿನ್ ಆಗ್ಬೇಕು ಅಂತ. ಮತ್ತೆ ರನ್ನರ್ ಅಪ್ ಯಾರಾಗ್ಬೋದು ಅನ್ಸುತ್ತೆ? ರನ್ನರಪ್ಪು ಐ ಥಿಂಕ್ ತ್ರಿವಿಕ್ರಮ. ಏನಕ್ಕೆ? ಅವ್ರದ್ದು ಗೇಮ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಅಷ್ಟೇ. ತ್ರಿವಿಕ್ರಮ್ ಭವ್ಯ ಬಗ್ಗೆ ಏನು ಹೇಳ್ತೀರಾ? ನನಗೇನು ಅಷ್ಟು ಫ್ರೆಂಡ್ ಥರ ಕಾಣ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರ ರಜತ್, ಅವ್ರು ಹೇಗೆ? ರಜತ್ ಓಕೆ, ನಿಮಗೆ ಹನುಮಂತ ಒಬ್ರೇನಾ? ಒಬ್ಬರೇ ಅಷ್ಟೇ. ನೀವು ಬಿಗ್ ಬಾಸ್ ಯಾರಿಗೋಸ್ಕರ ನೋಡೋದು? ಅವರಿಗೋಸ್ಕರನಾ ನೀವು? ಹಂಗೇನಿಲ್ಲ, ನಮಗೆ ಚೆನ್ನಾಗಿ ಅನ್ಸುತ್ತೆ ಆ ಕಾರಣ. ಓಕೆ, ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ ಅಂದಿದ್ದಾರೆ, ಬೇಜಾರು. ನೋಡ್ತೀರಾ ನೀವು ನೆಕ್ಸ್ಟ್ ಸೀಸನ್ ಇಂದ? ಅವ್ರು ಬಂದಿಲ್ಲ ಅಂದ್ರು ನೋಡೋಣ, ಆಮೇಲೆ ಡಿಸೈಡ್. ಕಂಟೆಸ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತಾ? ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ? ಮಂಜಣ್ಣ. ಏನಕ್ಕೆ? ಮಂಜಣ್ಣ ಅವನು ಚೆನ್ನಾಗಿ ಆಟ ಆಡ್ತಾನೆ, ಇದ್ದಂಗೆ ಹೇಳ್ತಾನೆ, ಅದಕ್ಕೆ. ಓಕೆ, ಅಂದ್ರೆ ಸ್ವಲ್ಪ ದಿನ ಅವರು ಡಲ್ ಆಗಿದ್ರು ಅಂತ ಅನ್ಸಲ್ವಾ ನಿಮಗೆ? ಸ್ವಲ್ಪ ದಿನ ಇದ್ರು. ಅದೇನೋ ಅವನೇ ಗೆಲ್ಬೇಕು. ಹನುಮಂತು.
ವಿನ್ನರ್ ಇವ್ರು ಆಗಬೇಕಾ? ಓಕೆ. ಮತ್ತು ನೀವು ಯಾರಿಗೋಸ್ಕರ ಬಿಗ್ ಬಾಸ್ ನೋಡೋದು? ಅದೇ ಮಂಜಣ್ಣ, ಗೌತಮಿ ಚೆನ್ನಾಗಿ ಆಟ ಆಡೋಳು. ಹಾಂ, ಅವರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿತ್ತಾ? ಹಾಂ, ಅವರಿಂದಾಗಿ ಇವರು ಸ್ವಲ್ಪ ಹೊಡೆತ ಕೊಡ್ತು ಅಂತ ಅನ್ಸಲ್ವಾ ಗೇಮ್ಗೆ ಗೌತಮಿಯಿಂದ? ಅಲ್ಲ, ಆ ಥರ ಏನು ಅನ್ಸಲ್ವಾ? ಹಾಂ. ಮತ್ತೆ ನೆಕ್ಸ್ಟ್ ಸೀಸನಿಂದ ಸುದೀಪ್ ಸರ್ ಬರಲ್ಲ ಅಂತ ಅನೌನ್ಸ್ ಇಲ್ಲ, ಮಾಡಿಲ್ಲ. ನೆಕ್ಸ್ಟ್ ನೋಡಲ್ವಾ? ನೋಡೋದೇ ಇಲ್ವಾ ಅವ್ರು? ಬೇರೆ ಬರಲಿಲ್ಲ ಅಂದ್ರೆ ನೋಡಲ್ಲ. ನೆಕ್ಸ್ಟ್ ಸೀಸನ್ ನೋಡಲ್ಲ ಅಂತಾನೆ ಡಿಸೈಡ್ ಮಾಡಿದ್ವಿ. ಹೌದಾ? ಇವ್ರು ಬರಲ್ಲ ಅಂತನಾ? ಬರಲ್ವಲ್ಲ, ಅದಕ್ಕೆ ನೋಡಲ್ಲ. ತ್ರಿವಿಕ್ರಮ್ ಮತ್ತೆ ಭವ್ಯ ಫ್ರೆಂಡ್ಶಿಪ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಂಗೆ ಭವ್ಯ ಇಷ್ಟ ಇಲ್ಲ. ಏನಕ್ಕೆ? ಅದೇನ ಅವಳ ಥರ ಜೋರು ಮಾತಾಡ್ತಾರಂತನಾ? ಅದೊಂದು ರೀಸನ್ಗೆ ಇಷ್ಟ ಇಲ್ವಾ? ಅಲ್ಲ, ಇವಾಗ ಗೇಮ್ ಅಂತ ಬಂದಾಗ ಜೋರು ಇರಲೇಬೇಕಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಅಷ್ಟೇನಾ? ಓಕೆ.